ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಭೀಮಾ ನದಿಗೆ 50,000 ಕ್ಯೂಸೆಕ್ ನೀರು ಬಿಡುಗಡೆಗೊಂಡಿದೆ. ಗುರುಸನಕಿ ಬ್ಯಾರೇಜ್ನಿಂದ 50,000 ಕ್ಯೂಸೆಕ್ ನೀರು ರಿಲೀಸ್ ಆಗಿರುವಂತದ್ದು. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಭೀಮಾ ನದಿ. ಒಟ್ಟು 50,000 ಕ್ಯೂಸೆಕ್ ನೀರು ಬಿಡುಗಡೆ ಆಗಿದೆ. ಗುರುಸನಕಿ ಬ್ಯಾರೇಜ್ನಿಂದ 50,000 ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ಯಾದಗಿರಿಯ ವಡಗೇರ ತಾಲೂಕಿನ ಗುರುಸನಕಿ ಬ್ಯಾರೇಜ್ ನದಿ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಈಗಾಗಲೇ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಜಿಲ್ಲಾಡಳಿತದ ಆದೇಶಕ್ಕೆ ಜನರು ಡೋಂಟ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಉಕ್ಕಿ ಹರಿಯುವ ನದಿಯಲ್ಲಿ ಮೀನು ಹಿಡಿಯುವ ಹುಚ್ಚು ಸಾಹಸವನ್ನ ಮಾಡ್ತಾ ಇದ್ದಾರೆ. ಬ್ಯಾರೇಜ್ ಮೇಲೆ ಕುಳಿತು ಮೀನು ಹಿಡಿತಾ ಇರುವ ಯುವಕರು. ಭಾರಿ ಮಳೆ ಹಿನ್ನೆಲೆಯಲ್ಲಿ ಭೀಮಾ ನದಿಗೆ ಈಗ ಹೆಚ್ಚಿನ ಪ್ರಮಾಣದ ನೀರು ಕೂಡ ಹರಿದು ಬರ್ತಾ ಇದೆ. ಹೀಗಾಗಿ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಷಣಿ ಗ್ರಾಮದ ಹೊರಭಾಗದಲ್ಲಿರುವಂತಹ ಗುರ್ಷಣಿ ಬ್ರಿಸ್ಕಂ ಬ್ಯಾರೇಜ್ ಇಂದ ಭೀಮಾ ನದಿಗೆ ಸುಮಾರು 50,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಡ. ಹೀಗಾಗಿ ಭೀಮಾ ನದಿ ಬತ್ತಿ ಹೊಂತ ಭೀಮಾ ನದಿ ಒಡಲು ಈಗ ಭರ್ತಿಯಾಗಿ ಈಗ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿತಾ ಇದೆ. ಪ್ರಮುಖವಾಗಿ ಈಗಾಗಲೇ ಜಿಲ್ಲಾಡಳಿತ ಕೂಡ ನದಿ ತೀರಕ್ಕೆ ತೆರಳಬಾರದೆಂದು ಸೂಚನೆ ಕೂಡ ಕೊಟ್ಟಿದೆ. ಈಗಾಗಲೇ ಜಿಲ್ಲಾಧಿಕಾರಿ ಅವರು ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ನದಿ ತೀರಕ್ಕೆ ಮೀನುಗಾರ ಆಗಿರ್ಬೋದು ಅಥವಾ ರೈತರು ಕೂಡ ಯಾರು ನದಿ ತೀರಕ್ಕೆ ತೆರಳಬಾರದೆಂದು ಎಚ್ಚರಿಕೆ ಖಡಕ್ ಸೂಚನೆ ಕೊಟ್ಟರು ಕೂಡ ಜನರು ಜಿಲ್ಲಾಡಳಿತದ ಆದೇಶಕ್ಕೆ ಡೌಂಟ್ ಕೇರ್ ಎನ್ನುವ ಮೂಲಕ ಅವರು ಏನಂತಂದರೆ ಜನರು ಅದೇ ರೀತಿ ಮೀನುಗಾರರು ಜೀವದ ಹಂಗು ತೊರೆದು ಅಪಾಯದ ನಡುವೆ ಇಲ್ಲಿ ಏನಂತಂದರೆ ನದಿ ತೀರದಲ್ಲಿ ಮೀನು ಹಿಡಿಯುವಂಥ ಹುಚ್ಚು ಸಾಹಸ ಕೆಲಸವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ನಾವು ದೃಶ್ಯವನ್ನು ಕೂಡ ನೋಡಬಹುದು. ಏನ್ ಬ್ಯಾರೇಜ್ ಇದೆ ಇದು ಗುರ್ಷಣಿ ಬ್ರಿಸ್ಕಂ ಬ್ಯಾರೇಜ್ ನ ಮೇಲ್ಭಾಗದಲ್ಲಿ ಅಪಾಯದ ಮಟ್ಟ ಜಾಗ ಇದೆ. ಆ ಭಾಗದಲ್ಲಿ ಕುಳಿತು ಮೀನು ಹಿಡಿಯುವಂತ ಹುಚ್ಚು ಸಾಹಸ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಈಗಲೇ ಭೀಮಾ ನದಿಗೆ 50,000 ಕ್ಯೂಸೆಕ್ ನೀರು ಹರಿಬಿಡಲಾಗಿದೆ ಮತ್ತು ಇನ್ನು ಹೆಚ್ಚಿನ ಪ್ರಮಾಣದ ನೀರು ಕೂಡ ಬಿಡುಗಡೆ ಮಾಡೋ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಈ ಭಾಗದಲ್ಲಿ ನಾವು ಕೂಡ ದೃಶ್ಯಗಳನ್ನು ನೋಡಬಹುದು. ಈಗಲೇ ಮೀನುಗಾರರು ನದಿ ಒಡಲಲ್ಲಿ ಮೀನು ಹಿಡಿಯುವ ಸಾಹಸ ಮಾಡಿ ದಡ ಸೇರಿದ್ದಾರೆ. ಹೀಗಾಗಿ ತೀರಕ್ಕೆ ತೆರಳಬಾರದೆಂದು ಜಿಲ್ಲಾಡಳಿತ ಕಟ್ಟೆಚ್ಚರ ಈಗಲೇ ಸೂಚನೆ ಇಲ್ಲಿನ ಜನರು ಡೌಂಟ್ ಕೇರ್ ಎನ್ನುವ ಮೂಲಕ ಜಿಲ್ಲಾಡಳಿತಕ್ಕೆ ಆದೇಶಕ್ಕೆ ಡೌಂಟ್ ಕೇರ್ ಎನ್ನುವ ಮೂಲಕ ನದಿ ತೀರಕ್ಕೆ ತೆರಳಿ ಹುಚ್ಚು ಸಾಹಸ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.